Hello and welcome back to Sandpoint Institute Belagavi. This is Priyanka. So today I am here to give a very big surprise. So before that I want to tell you that lot of students are joining our KU WSSB course, then WRD as well as BBMP course. So new course join ಆದಮೇಲೆ ನಾನು preparation strategy discussion ಮಾಡಕತ್ತೀನಿ with most of the students actually. Okay, so and you are very happy with the course as well as my inputs with respect to the preparation strategy. So with this idea I have come up with the next step in this. What is that? See, from like after 10 days from today, so you will be mentored by our students who have been selected as PWD AE, WRD AE, AEE and KPTCL AE. So ಇದರ meaning ಏನ ನಾ ಏನು ಮಾಡಕ್ಕಿದ್ದಾನೆ ಅಂದ್ರೆ like with Sandpoint as well as with the support of our students who are already working in the government sector. So we together have come forward to mentor you in a still better way. So ಏನಇದರ meaning? They will be guiding you for upcoming BBMP as well as WRD exams. ಸೊ ಏನಿದು ಪ್ರೊಸೀಜರ್ ಇರ್ತೈತೆ ರೀ ಮೇಡಮ್ ಅಂದ್ರೆ ಸೊ ನಾನೇನು ಮಾಡಕ್ಕಿದ್ದೀನಿ ಐ ವಿಲ್ ಬಿ ಕಂಡಕ್ಟಿಂಗ್ ಒನ್ ಮಾಕ್ ಎಕ್ಸಾಮ್. ಸೊ ದಿಸ್ ಮಾಕ್ ಎಕ್ಸಾಮ್ ವಿಲ್ ಬಿ ಆನ್ 10th and 11th of April 2024. Note down the dates. This mock exam will be on 10th and 11th April 2024. ಸೊ ನೀವು ನಮ್ಮ ಕೋರ್ಸ್ ಜಾಯ್ನ್ ಆಗಿರ್ತೀರಿ, ಅದರೊಳಗೆ ಟೆಸ್ಟ್ ಸೀರೀಸು ಫ್ರೀ ಇರತ್ತೆ. ಸೊ ಅದೇ ಟೆಸ್ಟ್ ಸೀರೀಸ್ ಒಳಗಡೆ ನಾವಿದು ಮಾಕ್ ಎಕ್ಸಾಮು ಆ್ಯಡ್ ಮಾಡ್ತೀವಿ. ಸೊ ನಿಮಗೆ 48 hours ಟೈಮ್ ಇರತ್ತೆ. ಸೊ ಅದು ವೆನಸ್ಡೇ ಥರ್ಸ್ಡೇ ಬರ್ತೈತಿ. ಸೊ ಯು ವಿಲ್ ಬಿ ಗಿವಿಂಗ್ ದ ಟೆಸ್ಟ್. ಆಮೇಲೆ ಟಾಪರ್ಸ್ ಆರ್ಡರ್ನಾಗ ಏನು ಬರುತ್ತಿಲ್ಲ ಅದರೊಳಗೆ ಇಬ್ಬರಿಬ್ಬರನ್ನ ನಾನು ಚೂಸ್ ಮಾಡಿ ನಮ್ಮದು ಆಲ್ರೆಡಿ ಸೆಲೆಕ್ಟೆಡ್ ಸ್ಟೂಡೆಂಟ್ಸಿಗೆ ನಾನು ಅಸೈನ್ ಮಾಡ್ತೀನಿ. ಸೊ ದ್ಯಾಟ್ ದೇ ವಿಲ್ ಗೈಡ್ ಯು ಅಕಾರ್ಡಿಂಗ್ಲಿ. ಸೊ ಯಾರ್ಯಾರು ಗೈಡ್ ಮಾಡ್ತಾರೆ ರೀ? ಸೊ ಜಸ್ಟ್ ಫ್ಯೂ ನೇಮ್ಸ್ ಅಷ್ಟೇ ನಾನು ತೊಗೊಳ್ತೀನಿಲ್ಲ, ಯಾಕಂದ್ರೆ ಭಾಳ ಜನ ಹೇಳಿದರು ಮೇಡಮ್ ನಮ್ದೇನು ಹೆಸರು ತೊಗೊಳಕ್ಕೆ ಹೋಗ್ಬೇಡ್ರಿ, ಬಟ್ ವಿ ಆರ್ ರೆಡಿ ಟು ಗೈಡ್. ಯಾಕಂದ್ರೆ ಪ್ರತಿಯೊಬ್ಬರ ಜೊತೆ ನಾನು ನೀನು ಯಾರ ಜೊತೆ ಮಾತಾಡಿದ್ನಿಲ್ಲ ಮೇಡಮ್ Sandpoint ನಮಗೆ ಹೆಲ್ಪ್ ಮಾಡೈತಿ. ಸೊ ವಿ ಆರ್ ವಿತ್ Sandpoint ಆಲ್ವೇಸ್. ಸೊ ನೀವೇನು ಹೆಲ್ಪ್ ಕೇಳಿದ್ರು ವಿ ಆರ್ ದೇರ್. ಆಮೇಲೆ ನಾವು ಈ ಪ್ರಿಪ್ರೇಷನ್ ಜರ್ನಿ ಫೇಸ್ ಮಾಡಿವು. ನಮಗೂ ನೆಗೆಟಿವ್ ಥಾಟ್ಸ್ ಬಂದು ನಾವು ಡಿಮೋಟಿವೇಟ್ ಆಗ್ತಿದ್ವಿ, ನಾವು ಗಿವ್ ಅಪ್ ಮಾಡ್ಬೇಕಂತಿದ್ವಿ. ಬಟ್ ಆ ಸ್ಟೇಜ್ ಒಳಗೆ ಯಾರೋ ಬಂದು ನಮಗೆ ಮೋಟಿವೇಟ್ ಮಾಡಿದ್ದಕ್ಕನ ನಾವು ಇವತ್ತು ಸೆಲೆಕ್ಟ್ ಆದ್ವಿ ಅದು. ಆ್ಯಂಡ್ ಡೆಫಿನೆಟ್ಲಿ ವಿ ವಾಂಟ್ ಟು ಬಿ ಆ್ಯಸ್ ಅ ಗೈಡಿಂಗ್ ಪರ್ಸನ್ ಫಾರ್ ಸಚ್ ಪೀಪಲ್ ಅಂತೂ ನನಗೆ ಹೇಳೋರು. ಸೊ ವಾಲಂಟಿಯರ್ಲಿ ದೇ ಹ್ಯಾವ್ ಕಮ್ ಫಾರ್ವರ್ಡ್ ಆ್ಯಂಡ್ ದೇ ಹ್ಯಾವ್ ಸಪೋರ್ಟೆಡ್ ಅಸ್ ಆ್ಯಂಡ್ ಐ ಥ್ಯಾಂಕ್ ದೆಮ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಸ್ವಲ್ಪ ಸ್ಟೂಡೆಂಟ್ಸ್ದು ಎಕ್ಸಾಂಪಲ್ ತೊಗೊಳತನು. ಮಾರುತಿ ಅಂತಂದ ಅವ್ರದ್ದು ರ್ಯಾಂಕ್ 58 ಬಂದಿತ್ತು, ಅಯ್ಯನ್ನ 100 ರ್ಯಾಂಕ್ ಬಂದಿತ್ತು, ಲಿಂಗ ಪ್ರಸಾದ್ 37th ರ್ಯಾಂಕ್ ಬಂದಿತ್ತು, ದಿವ್ಯಾ ಸುಕನ್ಯಾ ಅದಾರು, ಆಮೇಲೆ ಅಭಿಜಿತ್ ಅದ. ಸೊ ಅವ್ರದ್ದು ರ್ಯಾಂಕ್ KPTCL 5th ರ್ಯಾಂಕ್ ಬಂದಿತ್ತು. ಆಮೇಲೆ PWD ಆಗಿ ವರ್ಕ್ ಮಾಡಕತ್ತಾರೆ ಈಗ AE ಆಗಿ. ಸೊ ಈ ಟೈಪ್ ಇನ್ನೂ ಭಾಳ ಜನ ಅದಾರು ನಿಮ್ಗೆ ಗೈಡ್ ಮಾಡ್ತಿರ್ತಾರೆ. ಸೊ ನಾನು ಯಾಕೆ 2 ಸ್ಟೂಡೆಂಟ್ಸಿಗೆ ಅಷ್ಟೇ ಅಲಾಟ್ ಮಾಡಕತ್ತೀನಿ ಅಂದ್ರೆ ದೇ ಆರ್ ಆಲ್ರೆಡಿ ವರ್ಕಿಂಗ್. ಸೊ ಅವರಿಗೆ ಅಷ್ಟೊಂದು ಫ್ರೀ ಟೈಮ್ ಇರೋದಿಲ್ಲ. ಸೊ ಇಬ್ಬರು ಜನ ಇರೋದಿಂತ್ರ ಅವ್ರಿಗೂ ಅಷ್ಟು ಹೆವಿ ಆಗೋದಿಲ್ಲ. ಸೊ ನಿಮಗೂ ಕನ್ವೀನಿಯೆಂಟ್ ಆಗ್ತೈತಿ, ಕಮ್ಯುನಿಕೇಷನ್ಗೆ ಈಸಿ ಆಗ್ತೈತಿ. ಇಬ್ಬರು ಜನ ಇರೋದಿಂತ್ರ ಅವ್ರಿಗೂ ಗೈಡ್ ಮಾಡೋಕ್ಕೆ ಈಸಿ ಆಗ್ತೈತಿ. ಅದೇ ನಾನು 4-5 ಸ್ಟೂಡೆಂಟ್ಸನ್ನು ಅಲಾಟ್ ಮಾಡಿದ್ನಿ ಅಂದ್ರೆ ಅವ್ರಿಗೂ ಬರ್ಡನ್ ಆಕೈತಿ. ಬಿಕಾಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಒನ್ಸ್ ಟೈಮ್. ಸೊ ಅದರ ಸಂಬಂಧ ಇಬ್ಬರು ಜನ ನಾನು ಅಲಾಟ್ ಮಾಡಾಕತ್ತೀನಿ. ಸೊ ನಾನು ಹೇಳಿದ್ದೆಲ್ಲ ನಿಮ್ಗೆ ಅಲಾಟ್ಮೆಂಟ್ ಪ್ರೊಸೀಜರ್ ಏನಂದ್ರೆ ವಿ ವಿಲ್ ಬಿ ಕಂಡಕ್ಟಿಂಗ್ ದ ಟೆಸ್ಟ್ ಆನ್ 10th and 11th ರಿಮೆಂಬರ್. ಸೊ ಈ ಸಿಲೆಬಸ್ ಏನಿರುತ್ತೆ ರೀ ಮೇಡಮ್ ಅಂತ ಕೇಳಿದ್ರೆ ದೇರ್ ವಿಲ್ ಬಿ ಹೈವೇ ಇಂಜಿನಿಯರಿಂಗ್ ಆ್ಯಂಡ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಓನ್ಲಿ. ಸೊ ಇವೆರಡೇ ಸಬ್ಜೆಕ್ಟ್ಗಿಂತ ನಾವು ಕ್ವಶನ್ಸ್ ಕೇಳ್ತೀವೋ. ಆಮೇಲೆ ಅಗೇನ್ ಇಟ್ ಈಸ್ ಆನ್ಲೈನ್ ಎಕ್ಸಾಮ್ ಥ್ರೂ ಅವರ್ ವೆಬ್ಸೈಟ್ ಓನ್ಲಿ. ಓಕೆ, ನೀವು ರಿಜಿಸ್ಟರ್ ಆಗಿ ಇರ್ತೀರಿ ಆಲ್ರೆಡಿ, ಜಸ್ಟ್ ಗಿವ್ ದ ಟೆಸ್ಟ್, ದ್ಯಾಟ್ಸ್ ಇಟ್. ಓಕೆ, ಸೊ ಇವ 2 ಸಬ್ಜೆಕ್ಟ್ ಯಾಕೆ ತೊಗೊಳಲ್ಲ ಅಂದ್ರೆ ದೀಸ್ 2 ಸಬ್ಜೆಕ್ಟ್ಸ್ ಆರ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಫಾರ್ BBMP. ಸೊ ನಿಮಗೆ ಐ ವಿಲ್ ರೈಟ್ ಆ್ಯಂಡ್ ಗಿವ್ ಇಫ್ ಯು ವಾಂಟ್ SOM ಆ್ಯಸ್ ವೆಲ್ ಆಸ್ ಇಂಜಿನಿಯರಿಂಗ್ ಲೈಕ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ಇವೆರಡು ಸಬ್ಜೆಕ್ಟ್ ಸೇರಿ ನಿಮಗೆ ಮಿನಿಮಮ್ 50% ಕ್ವಶನ್ಸ್ ಬಂದೇ ಬರ್ತಾವೆ ಫಾರ್ BBMP. ಐ ವಿಲ್ ರೈಟ್ ಆ್ಯಂಡ್ ಗಿವ್. ಸೊ ಈಗ ನೀವು ಓದ್ತಿದ್ರೆ ಹೇಳಾಗುತ್ತೆ ನಾನು ಇವೆರಡು ಸಬ್ಜೆಕ್ಟ್ನು ಫಸ್ಟ್ ಕವರ್ ಮಾಡಿರಿ, SOM ಆ್ಯಂಡ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಬಟ್ ಈಗ ಹಂಗಾದ್ರೆ SOM ಬದಲಿ ಹೈವೇ ಯಾಕೆ ತೊಗೊಂಡ್ರಿ ನೀವು ಮೇಡಮ್ ಅಂತ ಕೇಳಿದ್ರೆ SOM ಎನ್ವೈರ್ಮೆಂಟ್ ಎರಡು ದೇ ಆರ್ ವೆರಿ ಬಿಗ್ ಸಬ್ಜೆಕ್ಟ್ಸ್. ಥಿಯರಿ ಆ್ಯಂಡ್ ನ್ಯೂಮರಿಕಲ್ನು ಇನ್ ಡೆಪ್ತ್ ಇರ್ತಾವೆ. ಸೊ ದ್ಯಾಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್. ಅದರ ಸಂಬಂಧ ಒಂದು ಸ್ಮಾಲ್ ಸಬ್ಜೆಕ್ಟ್ ವಿ ಹ್ಯಾವ್ ಟೇಕನ್ ಹೈವೇ ಆ್ಯಂಡ್ ಈವನ್ ಹೈವೇ ವಿಲ್ ಬಿ ಹ್ಯಾವಿಂಗ್ ಅಟ್ಲೀಸ್ಟ್ 10 to 12% ಆಫ್ ವೇಟೇಜ್ ಫಾರ್ ಯುವರ್ BBMP ಟೆಕ್ನಿಕಲ್ ಪೇಪರ್. ಸೊ ಅದರ ಸಂಬಂಧ ಹೈವೇ ಆ್ಯಂಡ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗದ್ದು ನಾವು ಟೆಸ್ಟ್ ಕಂಡಕ್ಟ್ ಮಾಡೋರಿದ್ದೆವು. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಕಂಡಕ್ಟ್ ಆನ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ಲೈಕ್ 6th 7th ಮಾಡೋರಿದ್ವಿ. ಬಟ್ ಯು ವಿಲ್ ಬಿ ನಾಟ್ ಹ್ಯಾವಿಂಗ್ ಮಚ್ ಟೈಮ್ ಟು ಸ್ಟಡಿ. ಈಗ ಅಂದರೆ ಏನೈತೆ ಅಂದ್ರೆ ಅಟ್ಲೀಸ್ಟ್ ಯು ಆರ್ ಹ್ಯಾವಿಂಗ್
10 to 12 days time to concentrate on these two subjects properly. ಯಾಕಂದ್ರೆ ನೀವು ಎಷ್ಟು ಸ್ಕೋರ್ ಮಾಡ್ತೀರಿ ಬೇಸ್ಡ್ ಆನ್ ದ್ಯಾಟ್ ನಿಮಗೆ ನಾನು ಗೈಡನ್ ಅಲಾಟ್ ಮಾಡ್ತನು. ಸೊ ಎಷ್ಟು ಸ್ಟೂಡೆಂಟ್ಸನ್ನು ನಾನು ಅಲಾಟ್ ಮಾಡ್ತನೋ ಐ ಕ್ಯಾನಾಟ್ ಪ್ರಾಮಿಸ್ ಆ್ಯಸ್ ಆಫ್ ನೌ, ಬಿಕಾಸ್ ಯೆಸ್ಟರ್ಡೇ ಐ ಸ್ಪೋಕ್ ವಿತ್ ಫ್ಯೂ ಆಫ್ ಅವರ್ ಸ್ಟೂಡೆಂಟ್ಸ್. ಸೊ ಭಾಳ ಸ್ಟೂಡೆಂಟ್ಸ್ ನನ್ನ ಕಾಂಟ್ಯಾಕ್ಟ್ ಒಳಗೆ ಇಲ್ಲ, ಯಾರಿದ್ರು ಅವ್ರ ಜೊತೆ ಅಷ್ಟೇ ಮಾತಾಡೀನಿ. ಸೊ ನಿಮಗೆ ಯಾರ್ಯಾರ ಕಾಂಟ್ಯಾಕ್ಟ್ ಇದ್ದರು ಲೈಕ್ ಹೂ ಆರ್ ವರ್ಕಿಂಗ್ ಆ್ಯಸ್ AE and AEE, and if they are willing to guide, then just ask them to contact me, or else you can share their number to me. I will discuss with them. ಯಾಕಂದ್ರೆ ನಾವು ಕಷ್ಟದಿಂದ ಮುಂದೆ ಬಂದಿರ್ತೇವೆ. ಸೊ ಅದರ ಸಂಬಂಧ ನಾವು ಹೆಲ್ಪ್ ಮಾಡೋಕ್ಕೆ ಇನ್ನೊಬ್ಬರಿಗೆ ರೆಡಿ ಇರಲೇಬೇಕು. ಸೊ ದ್ಯಾಟ್ಸ್ ವೈ ಸ್ಟೂಡೆಂಟ್ಸ್ ನಿನ್ನೆ ಅದ ಅಂದರು, ಮೇಡಮ್ ನೀವು ನಮಗೆ ಕಷ್ಟ ಬಂದಾಗ ನೀವು ಹೆಲ್ಪ್ ಮಾಡಿದ್ರಿ, ನಾವು ಡಿಮೋಟಿವೇಟ್ ಆದಾಗ ನಿಮಗೆ ಕಾಲ್ ಮಾಡಿದಾಗ ನೀವು ಪ್ರತಿ ಸಲ ಟೈಮ್ ಕೊಡ್ತಿದ್ರಿ ನಮಗೆ. ನೈಟ್ 10-11 o'clock ಕಾಲ್ ಮಾಡಿದ್ರು ಮಾತಾಡ್ತಿದ್ರಿ. ಸೊ ಈಗ ನೀವು ಸ್ಯಾನ್ ಮಾಡಿದ್ರೆ ನೀವು ಏನೋ ಸಪೋರ್ಟ್ ಕೇಳಿದ್ರು ವಿ ಆರ್ ದೇರ್ ಫಾರ್ ಯು. ಸೊ ದಿಸ್ ಮೇಡ್ ಮಿ ವೆರಿ ಹ್ಯಾಪಿ, and this is what I want to have environment in our Karnataka with respect to civil engineering community. And believe me, till now no civil engineering coaching institute has come up with this mentorship plan who have scored top ranks in various government exams. ಸೊ ನಮ್ಮ ಒಳಗೆ ಈ ಲಿಸ್ಟ್ ಒಳಗೆ ಸಿಂಗಲ್ ಡಿಜಿಟ್ ರ್ಯಾಂಕ್ ಬಂದವರು ಭಾಳ ಜನ ಅದಾರು. ಸೊ ಡೆಫಿನೆಟ್ಲಿ ದೇ ವಿಲ್ ಗೈಡ್ ಯು, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಅದ್ರ ಸಂಬಂಧ ನೀಟಾಗಿ ಓದ್ರಿ and take the benefit of this, don't miss it ever. Okay, so coming back, like lot of students are joining our course, so I am discussing preparation strategy. ನಿಮ್ಮ ಜೊತೆ ನಾನು ಸ್ಟ್ರಾಟಜಿ ಡಿಸ್ಕಷನ್ ಮಾಡಿರಲಿಲ್ಲ ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿರಿ. ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಆನ್ 9916085858. ಸೊ ವೆನೆವರ್ I will be free, I will be definitely discussing preparation strategy with you. And before that, you just let me know about yourself, like whether you are working in a civil engineering company or a other software company or any other field, or you are devoting whole day for the preparation. So whether you are in teaching job, so whether you are running your own consultancy, and whether you have done MTech, so whether you have attempted previous exams and missed the selection in just decimal marks. ಸೊ ನಿಮ್ಮ ಬಗ್ಗೆ ನನಗೆ ಹೇಳಿದ್ರೆ ಅದರ ಪ್ರಕಾರ ನಾನು ಫೈನ್ ಟ್ಯೂನ್ಡ್ ಆಗಿ ಇಂಡಿವಿಜುವಲಿ ನಾನು ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೇನೆ. ಸೊ ಜಸ್ಟ್ ಹೆಲ್ಪ್ ಮೀ to support you so that I want you to be successful in your life. Just trust me as well as Sandpoint and make us part in your success journey. And also yesterday itself SSC JEE notification has come with huge vacancies. So nale I will be making a detailed video on this SSC JEE. Don't worry about that. And whatever subjects you are studying now, like highway, environmental, so these subjects will be helping you for any exams. Don't worry, there is nothing extra to prepare from these subjects in your SSCJ. There is some change in the strategy and some change in the subjects, okay, with respect to general studies and all, which I will be discussing very clearly in tomorrow's SSCJ detailed video. Okay, so again I am telling you 10th 11th ka is exam kodri. And again, if you have any doubts with respect to this test, then you can call me or you can WhatsApp me anytime. If I won't receive your call, then just leave a WhatsApp message so that I will be able to call you back when I am free. And again I am telling you, if any of your seniors or ನಿಮ್ಗೆ ಗೊತ್ತಿದ್ದವ್ರು ಯಾರೇ ಆಲ್ರೆಡಿ ಗೌರ್ಮೆಂಟ್ ಜಾಬ್ ಒಳಗೆ ಸೆಲೆಕ್ಟ್ ಆದವರು ಗೈಡ್ ಮಾಡೋಕ್ಕೆ ರೆಡಿ ಇದ್ರೆ ಅದರ, ಬಿಕಾಸ್ ಓನ್ಲಿ 2 ಸ್ಟೂಡೆಂಟ್ಸಿಗೆ ಅಷ್ಟೇ ಗೈಡ್ ಮಾಡಬೇಕು, ದೆನ್ ಜಸ್ಟ್ ಶೇರ್ their number to me. I will discuss with them. So don't miss this opportunity. This is a golden opportunity and they will be mentoring you minimum 6 months. Okay, they will be with you entire journey. So ನಿಮಗೂ ಅದು ಕಂಫರ್ಟ್ ಫೀಲ್ ಆಕೈತಿ, that is someone is there with me, with whom I can share my difficulties and who has crossed or experienced my journey and has been successful in this journey. So you will be having very good feeling once you get the mentors. So saying this, all the very best. See you soon tomorrow with the video on SSC JEE.